ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಈಗ ನಾನು ಒಂದೊಂದು ನಂಬರ್ಸ್ ಹೇಳ್ತೀನಿ, ನೀವ್ ಅದಕ್ಕೆ ಒಂದ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಏನಾದ್ರೂ ನಿಮ್ ತಲೆಗೆ ಏನ್ ಬರುತ್ತೆ ಆ ನಂಬರ್ ಕೇಳಿದ ತಕ್ಷಣ ಅದನ್ನ ಹೇಳ್ಬೇಕು. ನೋಡೋಣ. 19. 19 is very good number. 19 ಅಂದ್ರೆ 1 plus 9 is again 1. 1 ಅಂದ್ರೆ ಏನು? ಸೂರ್ಯ. ಸೂರ್ಯ ಹೇಗಿರ್ತಾರೆ? ಸೂರ್ಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಇಡೀ ಪ್ರಪಂಚಕ್ಕೆ ಬೆಳಕನ್ನ ಕೊಡುವ ಒಂದು ಪ್ಲಾನೆಟ್. ಸೊ ಸನ್, ಸೂರ್ಯ ಪ್ರತ್ಯಕ್ಷವಾದ ದೇವ್ರು ಅಂತ ಸಹ ನಾವು ಕರಿತೀವಿ ಸೂರ್ಯನ. ದೇವ್ರು ನನಗ್ ತಿಳಿದಿರೋ ದೇವ್ರು ಅಂದ್ರೆ ಸೂರ್ಯನೇ. ನಾನು ಇನ್ನ ಆ ದೇವ್ರು ಇದಾರೆ, ಈ ದೇವ್ರು ಇರೋದು ನಾನ್ ನಂಬೋದಿಲ್ಲ. ಐ ಬಿಲೀವ್ ಇನ್ ಸನ್. ಸೊ ಸನ್, ಸೂರ್ಯ ಇಲ್ಲ ಅಂದ್ರೆ ನೋಡಿ, ಒಂದ್ ಮನೆ ಜಡಿಕಾಲ ಇಟ್ಕೊಂಡಿತ್ತು 3-4 days, ಸೂರ್ಯ ಬಂದಿಲ್ಲ. ಎಷ್ಟ ಕಷ್ಟಗಳು ಪಟ್ರು. ಸ್ಕಿನ್ ಡಿಸೀಸಸ್ ಬರುತ್ತೆ, ಪ್ಲಾಂಟ್ಸ್ ಗ್ರೋ ಆಗೋದಿಲ್ಲ, ಎಲ್ಲ ಭೂಮಿಯಿಂದ ನಮ್ಗೆ ಏನೋ ಒಂದು ಬರ್ಬೇಕು ಮನುಷ್ಯನಿಗೆ. ಎವ್ರಿ ಡೇ ನೀಡ್ಸ್ ಬರೋದೇ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಿದ್ರೇನೆ ಆ ಪ್ರೊಡಕ್ಷನ್ ಅನ್ನೋದು ನಮ್ಗೆ ಬರುತ್ತೆ, ಅದು ನಮ್ಮವರೆಗೂ ತಲುಪತ್ತೆ. ಸೊ ರಾ ಮೆಟೀರಿಯಲ್ಸ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಬಿಕಾಸ್ ಆಫ್ ಸೂರ್ಯನ ಒಂದು ಬೆಳಕು. ಅದೇ ರೀತಿ ಸೊ ಸೂರ್ಯನ ನಾವು ಒಣಗೆ ಹೋಲಿಕೆ ಮಾಡ್ತೀವಿ. ಒನ್ ಇರೋ ವ್ಯಕ್ತಿಗಳು ಹೇಗಿರ್ತಾರೆ? ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ತುಂಬಾ ಸಕ್ಸಸ್ಫುಲ್ ಆಗ್ತಾರೆ ಅವರು, ಎಲ್ಲದ್ರಲ್ಲೂ ನಂಬರ್ 1 ಪ್ಲೇಸ್ ಅಲ್ಲೇ ಇರ್ತಾರೆ. ಸೊ 19 ಅಂದ್ರೆ ಶುಭ. ತುಂಬಾ ಜನದ್ದು ನಾನು ಡೇಟ್ ಆಫ್ ಬರ್ತ್ 24 ಅಂತ ಕೇಳಿದೀನಿ. 6 ಅಂದ್ರೆ ಏನು? 2 + 4 6. 6 ಅಂದ್ರೆ ಶುಕ್ರ, ವೀನಸ್. ಲಕ್ಸುರಿಯಸ್ ಗೆ ಕೇರ್ ಆಫ್ ಅಡ್ರೆಸ್ ಅಂದ್ರೆ ಶುಕ್ರ. ಶುಕ್ರ ಗ್ರಹ ಇದ್ರೆ, ಶುಕ್ರನ ಅನುಗ್ರಹ ನಿಮ್ಗಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಕಾರ್ ಬೇಕಾ, ದುಡ್ಡು ಬೇಕಾ, ಬಂಗ್ಲಾ ಬೇಕಾ, ವಿಲ್ಲಾ ಬೇಕಾ, ನಿಮ್ಗೆ ಬೇಕಾಗಿರೋ ಜ್ಯುವೆಲರೀಸು, ಆಸ್ತಿ ಎಲ್ಲ, ವಾಟ್ ಎವರ್ ಯು ವಿಶ್, ನಿಮ್ಗೆ ಶುಕ್ರನ ಅನುಗ್ರಹ ಇರ್ಲೇಬೇಕು. ಸೊ 6 ಅಂದ್ರೆ ಕೇರ್ ಆಫ್ ಅಡ್ರೆಸ್, ಲಕ್ಸುರಿಯಸ್. ಲಕ್ಸುರಿ 24 ಲಕ್ಸುರಿ. 24, 15, 6 3, 6, 15, 24. ಹಾಗೆ ಬ್ಯಾಡ್ ಲಕ್ ತಂದು ಕೊಡುವಂತ ನಂಬರ್ಸ್ ಯಾವುದು? ನನ್ನ ಪ್ರಕಾರ ಬ್ಯಾಡ್ ಲಕ್ ತರುವ ನಂಬರ್ಸ್ ಅಂತ ಯಾವ್ದು ಇಲ್ಲ. ಬಟ್ ಅದು ಕೆಲವ್ರಿಗೆ ನಂಬ್ತಾರೆ. ಅದು ಏನು 8 ಅಂದ್ರೆ ಬ್ಯಾಡ್, ಕಂಪ್ಲೀಟ್ ಬ್ಯಾಡ್ ಅಲ್ಲ, ಯಾವ ಒಂದು ಸಿಚುಯೇಷನ್ ಪ್ರಕಾರ ಹೋಗುತ್ತೆ ಅದು. ಬ್ಯಾಡ್ ಅಂತ ಹೇಳಕ್ ಆಗೋದಿಲ್ಲ. ಒಂದು ಪ್ರತಿಫಲನ ಸ್ಲೋ ಆಗಿ ಕೊಡುವ ಒಂದು ಪ್ಲಾನೆಟ್ಸ್ ಅಂತ ನಾವು ಡಿಸ್ಕ್ರೈಬ್ ಮಾಡೋಣ. 4, 8, 2 ಇದು ಬ್ಯಾಡ್. ನಿಮ್ ಪ್ರಕಾರ ಬ್ಯಾಡ್ ಅಂದ್ರೆ ಓಕೆ, ದಟ್ ಈಸ್ ಬ್ಯಾಡ್. ಇವಾಗ ಮ್ಯಾರೇಜ್ ಡೇಟ್ಸ್, ಮ್ಯಾರೇಜ್ ಅಂತ ಹೇಳಿದ್ವಲ್ಲ, ಮ್ಯಾರೇಜ್ ಡೇಟ್ಸ್ ಅಲ್ಲಿ 2 2ನೇ ತಾರೀಕು ಆಗ್ಬಾರ್ದು, 4ನೇ ತಾರೀಕು ಆಗ್ಬಾರ್ದು, 5ನೇ ತಾರೀಕು ಆಗ್ಬಾರ್ದು. ಅಗೇನ್ 5 ಅಂದ್ರೆ ವೆರಿ ಗುಡ್ ಪ್ಲಾನೆಟ್, ಬುಧ ಅಂತ ಹೇಳ್ತೀವಿ. ಆದ್ರೆ ನೋಡಿ, ಅದೇ ನಂಬರ್ ಇಲ್ಲಿ ಮ್ಯಾರೇಜ್ ಡೇಟ್ಗೆ ಬರೋದಿಲ್ಲ, ಮ್ಯಾಚ್ ಆಗೋದಿಲ್ಲ. ಆ ರೀತಿ ನಂಬರ್ಸ್ ಅದರ ಒಂದು ಟೈಮು, ಯಾವ ಸಿಚುಯೇಷನ್ ಅಲ್ಲಿ ಇದ್ದಾರೆ, ಯಾವ ಒಂದು ಟೈಮ್ ಅಂಡ್ ಪ್ಲೇಸ್ ಮೇಲೆ ಡಿಫರ್ ಆಗುತ್ತೆ ನಂಬರ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಈಗ ನೋ ನಂಬರ್ ಇಸ್ ಬ್ಯಾಡ್, ನೋ ನಂಬರ್ ಇಸ್ ಗುಡ್. ಇಟ್ ಡಿಪೆಂಡ್ಸ್ ಅಪಾನ್ ದಿ ಸಿಚುಯೇಷನ್. ಸೊ ಈಗ ಯಾರೋ ಒಂದಷ್ಟು ಸಮಸ್ಯೆ ಅನುಭವಿಸ್ತಾ ಇದಾರೆ ಮ್ಯಾಮ್, ಅವರು ನಂಬರ್ ಗಳನ್ನ ಹೊರತುಪಡಿಸಿ ನೀವು ಮೊಬೈಲ್ ಸಂಖ್ಯೆ ಚೇಂಜ್ ಮಾಡ್ಕೊಳ್ಬೇಕು ಅಥವಾ ಆ ತರ ಎಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ದೆ ಈ ಒಂದ್ ರೆಮಿಡಿ ಮಾಡಿ ಸದ್ಯಕ್ಕೆ ಸುಧಾರಿಸ್ತೀರಿ ಅನ್ನೋ ತರ ಏನಾದ್ರು ಇದೆಯಾ? ಆ ತರ ರೆಮಿಡಿ ಅಂದ್ರೆ ಫಸ್ಟ್ ನೇಮ್ಗೆ ಪ್ರಿಫರೆನ್ಸ್ ಕೊಡ್ತೀನಿ ನಾನು. ಹೆಸರು ಬದಲಾಯಿಸ್ಕೊಳ್ಳಿ, ಫಸ್ಟ್ ಹೆಸರು ಬದಲಾಯಿಸ್ಕೊಳ್ಬೇಕು. ಅದು ಸಿಚುಯೇಷನ್ ನಿಮ್ಗೆ 50 to 60% ಚೇಂಜಸ್ ಬರುತ್ತೆ ಆಸ್ ಪರ್ ನ್ಯೂಮರಾಲಜಿ. ಅಂದ್ರೆ ನನ್ನ ಹೆಸರು ಸರಿಗಿಲ್ಲ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನ್ಯೂಮರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡ್ಲೇಬೇಕು. ಈಗ ನಾವು ದುಡ್ಡಿನ ಬಗ್ಗೆ ಮಾತಾಡ್ತಿದ್ವಿ, ನೀವು ಹೊಪ್ಪನೊಪ್ಪೋನೋ ಅಂತಾನು ಮಾತಾಡಿದ್ದಕ್ಕಾಗಿ ಹೊಪ್ಪನೊಪ್ಪೋನೋ ಪ್ರೇಯರ್ ಹೇಳ್ಕೊಡಿ ಮ್ಯಾಮ್. ದುಡ್ಡನ್ನ ಅಟ್ರಾಕ್ಟ್ ಮಾಡಕ್ಕೆ ಈ ಹೊಪ್ಪನೊಪ್ಪೋನೋ ಹೇಳ್ಕೊಳ್ಳಿ. ನಂಬಿಕೆ ಇಡಿ, ವಾಟ್ ಯು ಬಿಲೀವ್ ಇಸ್ ವಾಟ್ ಯು ಬಿಕಮ್ ಅಂತ ಹೇಳ್ತಾರೆ. ನಂಬಿಕೆನೆ ನಂಬಿಕೆನೆ ನಿಮ್ಮ ಒಂದು ಜೀವನ. ಹೌದು ಸರ್, ನಂಬಿಕೆ ಅನ್ನೋದು ತಾಯಿ ಇದ್ದ ಹಾಗೆ. ದುಡ್ಡಿನ ಹೊಪ್ಪನೊಪ್ಪೋನೋ ಹೇಗ್ ಮಾಡ್ಬೇಕು ಅಂತ ನಿಮ್ಮ ಸುಮನ್ ಟಿವಿ ವೀಕ್ಷಕರಿಗೆ ತಿಳ್ಸ್ಕೊಡ್ಬೇಕು ಇವತ್ತು. ಡೆಫಿನೆಟ್ ಆಗಿ ದುಡ್ಡು ಕೊಡ್ತೀರಾ? ದುಡ್ಡು ಬರುತ್ತೆ, ದುಡ್ಡು ಬರ್ಬೇಕು ಅಂದ್ರೆ ದುಡ್ಡು ಕೈಲಿ ಇಟ್ಕೊಂಡು ಮಾಡ್ಬೇಕಲ್ವಾ, ತೋರ್ಸ್ಕೊಡ್ಬೇಕು. ಫೋನ್ ನೋಡ್ರ, ದುಡ್ಡು ಕೇಳಿದ್ರೆ ಯಾರ ಹತ್ರನೂ ದುಡ್ಡಿಲ್ಲ. ಈಗ ಯಾಕೆ ಎಲ್ಲರ ಹತ್ರ ದುಡ್ಡು ಬರ್ತಾ ಇಲ್ಲ ಅಂತ ಫಸ್ಟ್ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ.
ಅದಕ್ಕೆ ನಾನು ಈಗಿನ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿ ಬರ್ಲಿ ಅಂತ ದುಡ್ಡು ಇಟ್ಕೊಂಡಿದ್ದೀನಿ. ಎಸ್, ಈಗಿನ ಕಾಲದಲ್ಲಿ ನೋಡಿ ದುಡ್ಡು ಇಷ್ಟು ಜನ ಇದೀವಿ, 4-5 ಜನ ಇದೀವಿ ಇಲ್ಲಿ ಫ್ರೆಂಡ್ಸ್. ಕ್ಯಾಮ್ರಾ ನಿಮ್ ಕಾಣಿಸಲ್ಲ, ನಾವಿಬ್ರೆ ಕಾಣಿಸ್ತಾ ಇದೀವಿ, ಬಟ್ ಇಲ್ಲ 4-5 ಜನ ಇದಾರೆ. ಯಾಕಂದ್ರೆ ನಾನು ಹೇಳ್ತೀನಿ ಕ್ಯಾಶ್ ಇಟ್ಕೊಂಡಿಲ್ಲ. ನಿಮ್ ಪ್ರಕಾರ ನಂದು ಡೇಟ್ ಆಫ್ ಬರ್ತ್ 24. ಐ ಅಬ್ಸರ್ವ್ ಲಕ್ಸುರಿ. ವೆರಿ ಗುಡ್, ಕೈಯಲ್ಲಿ ದುಡ್ಡಿದೆ. ವೆರಿ ಗುಡ್. ಸೊ ಫ್ರೆಂಡ್ಸ್, ದುಡ್ಡು ಈಗಿನ ಜನರೇಷನ್ ಅಲ್ಲಿ ದುಡ್ಡು ಯಾಕೆ ಮಾಯ ಆಗ್ತಾ ಇದೆ ಅಂದ್ರೆ, ಎಲ್ಲಾ ಫೋನ್ ಪೇ, ಗೂಗಲ್ ಪೇ, ಫೋನ್ ಪಾಲ್, ಆ ಪಾಲ್, ಈ ಪಾಲ್ ಅಂತ ಹೇಳ್ಬಿಟ್ಟು ಪಾಲ್ ಆಗ್ತಾ ಹೋಗ್ತಾ ಇದೆ. ದುಡ್ಡು ಡಿಜಿಟಲ್ ಅಲ್ಲಿ ನೋಡ್ತಾ ಇದೀವಿ ಹೊತ್ತು ಕೈಯಲ್ಲಿ ನೋಡ್ತಾ ಇಲ್ಲ, ಯಾರ ಕೈಯಲ್ಲೂ ನೋಡ್ತಾ ಇಲ್ಲ. ದುಡ್ಡು ಕೈಯಲ್ಲಿ ಇಲ್ಲ ಅಂದ್ರೆ, ಹಳೆ ಕಾಲದಲ್ಲಿ ಈ ಫೋನ್ ಪೇ, ಗೂಗಲ್ ಪೇ ಇತ್ತ? ಇಲ್ಲ. ಅವ್ರ ಕೈಯಲ್ಲೇ ಯೂಸ್ ಮಾಡ್ತಾ ಇದ್ರ. ಬ್ಯಾಂಕ್ ಹಾಕೋಬೇಕಾದ್ರೂ ಅಟ್ಲೀಸ್ಟ್ ಫಸ್ಟ್ ಅವರು ಸ್ಯಾಲ್ರಿ ಬಂತು ಎತ್ಕೊಂಡ್ ಬರ್ತಾರೆ, ಮತ್ತೆ ಬೇಕಾದ್ರೆ ಬ್ಯಾಂಕ್ ಅಲ್ಲಿ ಹಾಕ್ತಾ ಇದ್ರು. ಇಲ್ಲ ಇನ್ನೂ ಓಲ್ಡನ್ ಡೇಸ್ ಹೋದ್ರೆ, ನಾವು ಹಳೆ ಕಾಲಕ್ಕೆ ಹೋದ್ರೆ ದುಡ್ಡು ಏನೋ ಒಂದು ವ್ಯಾಪಾರ ಮಾಡ್ತಾರೆ, ಆ ದುಡ್ಡು ಬರುತ್ತೆ. ಎಲ್ಲಿ ಇಡ್ತಾ ಇದ್ರಮ್ಮ? ಕುಂಡಿ ಒಳಗೆ ಹಾಕೊಳ್ತಿದ್ರು ಅನ್ಸುತ್ತೆ. ಕುಂಡಿ ಅಥವಾ ಪೆಟ್ಟಿಗೆಗಳು, ಐರನ್ ಬಾಕ್ಸಸ್, ಇನುಪ ಪೆಟ್ಟಿ ಅಂತ ತೆಲುಗಲ್ಲಿ ಹೇಳ್ತಾರೆ. ಆ ಪೆಟ್ಟಿಗೆಯಲ್ಲಿ ಇಟ್ಟು ಜೋಪಾನ ಮಾಡ್ತಾ ಇದ್ರು. ಅಂದ್ರೆ ಅದು ಆ ಪೆಟ್ಟಿಗೆ ಬ್ಯಾಂಕ್ ಅಲ್ಲಿ ಇರ್ತಿತ್ತ, ಹೊರ ದೇಶದಲ್ಲಿ ಇದಲ್ವಾ, ಇಲ್ಲ ಭೂಮಿ ಒಳಗಡೆ ಅದು ಕೂಡ ಇದೆ, ಭೂಮಿಯಲ್ಲಿ ಕೂಡ ಇಟ್ಟಿದ್ರು. ಅದು ನಿಧಿ ಎಲ್ಲ ಬಚ್ಚಿಟ್ಟಿದ್ರು. ಮನೆಯಲ್ಲೇ ಇಟ್ಕೊಂತಿದ್ದಾರೆ. ಆ ಪೆಟ್ಟಿಗೆ ಎಲ್ಲ ಎಲ್ಲಿರುತ್ತೆ? ಐರನ್ ಬಾಕ್ಸ್ ಮನೆಯಲ್ಲೇ ಇಡ್ತಿದ್ರಲ್ವಾ. ಸೊ ಯಾವಾಗ್ಲೂ ಮನೆಯಲ್ಲಿ ದುಡ್ಡು 24 ಗಂಟೆ ಆ ಬಾಕ್ಸ್ ಎಲ್ಲೇ ಓಡಾಡಿದ್ರು ಮನೆಯಲ್ಲಿ ಆ ಬಾಕ್ಸ್ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇತ್ತ ಅಂದ್ರೆ ದುಡ್ಡು ಕಣ್ಣಿಗೆ ದುಡ್ಡಿನ ದೃಷ್ಟಿ ಬೀಳ್ತಾ ಇದೆ. ಅಂಡ್ ಅವ್ರಿಗೆ ಏನೇ ಖರ್ಚು ಬೇಕು, ಡೈಲಿ ನೀಡ್ಸ್ಗೆ ಬೇಕಾದ ದುಡ್ಡು ಆ ಪೆಟ್ಟಿಗೆಯಿಂದ ಎತ್ಕೊಂಡು ಮುಟ್ತಾ ಇದ್ರು. ಮೇನ್ ಸ್ಪರ್ಶೆ. ಈಗಿನ ಕಾಲದಲ್ಲಿ ದುಡ್ಡಿನ ಸ್ಪರ್ಶೆ ಮಾಯ ಆಗ್ತಾ ಇದೆ. ಅದಕ್ಕೆ ದುಡ್ಡು ಮಾಯ ಆಗ್ತಾ ಇದೆ. ಸಿಂಪಲ್ ಲಾಜಿಕ್. ದುಡ್ಡು ಮಾಯ ಆಗ್ತಾ ಇದ್ರೆ ಅಂದ್ರೆ ನಾವು ದುಡ್ಡನ್ನ ಸ್ಪರ್ಶ ಮಾಡ್ತಾ ಇಲ್ಲ, ಪ್ರೀತಿ. ನಿಮ್ಗೆ ಗೊತ್ತಾ, ದುಡ್ಡಿಗೆ ಎಮೋಷನ್ಸ್ ಇದೆ. ದುಡ್ಡಿಗೆ ಮನಿ ಹ್ಯಾಸ್ ಇಟ್ಸ್ ಓನ್ ಎಮೋಷನ್. ಅದು ಹೈಯೆಸ್ಟ್ ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ ಅಂಡ್ ಎನರ್ಜೀಸ್ ಅಲ್ಲಿ ಇರುತ್ತೆ ದುಡ್ಡು. ನೀವ್ ಅನ್ಕೋಬಹುದು ಮೇಡಮ್ ಇದು ಜಸ್ಟ್ ಪೇಪರ್ ಅಲ್ಲ ಅಂತೀರಾ. ಪೇಪರೇ, ಆ ಪೇಪರೇ ಆಫ್ಟರ್ ಆಲ್ ಪೇಪರ್ ಅಲ್ಲ ಅಂತ ಯಾವತ್ತಾದ್ರೂ ನಾವು ₹1 ಕಾಯಿನ್ ಏನಾದ್ರೂ ಡಿಸ್ಪಿಂಗ್ ಹಾಕಿದೀವ? ಅದೇ ದುಡ್ಡಿನ ವ್ಯಾಲ್ಯೂ. ಹೌದು, ದುಡ್ಡಿಗೆ ಅಪಾರವಾದ ವ್ಯಾಲ್ಯೂ. ಮನುಷ್ಯನೇ ಮಾಡಿರುವ ದುಡ್ಡು ಮತ್ತೆ ಆ ಮನುಷ್ಯನ್ನೇ ಆಳ್ತಾ ಇದೆ. ನಂಬ್ತೀರಾ? ಖಂಡಿತ ಅಲ್ವಾ. ಸೊ ಹೈಯೆಸ್ಟ್ ವೈಬ್ರೇಷನ್ಸ್ ಯಾರಿದೆ? ಮನುಷ್ಯನಿಗಿಂತ ಹೆಚ್ಚಿಗೆ ದುಡ್ಡಿಗೆ ಇದೆ. ಸೊ ಈ ದುಡ್ಡನ್ನ ನಾವು ಈ ದುಡ್ಡಿಗೋಸ್ಕರ ಏನ್ ಮಾಡ್ತಾ ಇದೀವಿ? ಚೇಸ್ ಮಾಡ್ತೀವಿ. ವಿ ಆರ್ ಚೇಸಿಂಗ್ ದ ಮನಿ, ವಿ ಆರ್ ರನ್ನಿಂಗ್ ಬಿಹೈಂಡ್ ದ ಮನಿ. ದುಡ್ಡಿಗಾಗಿ ಅದು ಹಿಂದೆ. ವಿ ಆರ್ ನಾಟ್ ಅಟ್ರಾಕ್ಟಿಂಗ್, ವಿ ಆರ್ ರನ್ನಿಂಗ್ ಬಿಹೈಂಡ್ ದ ಮನಿ. ಸೊ ಇದನ್ನ ಚೇಂಜ್ ಮಾಡ್ಬೇಕು. ದುಡ್ಡು ಹಿಂದೆ ನೀವು ಓಡ್ಬೇಡಿ. ದುಡ್ಡು ನಿಮ್ ಹಿಂದೆ ಓಡೋ ರೀತಿ, ನಿಮ್ಮ ಹತ್ರ ಬರೋ ರೀತಿ ಮಾಡ್ಕೋಬೇಕು. ಅದು ಹೇಗೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ನೀವು ಆಕರ್ಷಣೆ ಸಿದ್ಧಾಂತ ಅನ್ನೋದು ತಿಳ್ಕೊಬೇಕು. ಲಾ ಆಫ್ ಅಟ್ರಾಕ್ಷನ್. ಆಕರ್ಷಣೆ ಸಿದ್ಧಾಂತ ಅಂದ್ರೆ ಏನು? ಅಲ್ಲೇ ಹೇಳ್ತಾ ಇದೆ, ಲಾ ಆಫ್ ಅಟ್ರಾಕ್ಷನ್. ಲಾ ಅಂದ್ರೆ ಏನು? ಒಂದು ಧರ್ಮ. ಆಫ್ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆ ಮಾಡ್ಕೊಳ್ಳಿ. ಸೊ ಈ ಧರ್ಮದ ಪ್ರಕಾರ ನೀವು ಅಟ್ರಾಕ್ಷನ್ ಯಾವ್ದ್ರ ಮೇಲೆ, ಇವಾಗ ನಿಮ್ಗೆ ದುಡ್ಡು ಬೇಕಾ, ಆ ದುಡ್ಡಿನ ಮೇಲೆ ಫೋಕಸ್ ಮಾಡಿ ಅಟ್ರಾಕ್ಟ್ ಮಾಡಿ. ಅಥವಾ ನಿಮ್ಗೆ ಏನಾದ್ರು ಜ್ಯುವೆಲರಿ ಬೇಕಾ, ಫೋಕಸ್ ಮಾಡಿ ಅಟ್ರಾಕ್ಟ್ ಮಾಡಿ. ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹೇಳ್ತಾರೆ, ಇವಾಗ ನೀವೇನೋ ಬರೀತೀರಾ ಅಂತಂದ್ರೆ ಅದ್ ನಿಮ್ ಬದುಕಲ್ಲ ಆಗಿದೆ ಅಂತ ಬರೀರಿ, ಅದನ್ನ ನೀವು ಅಟ್ರಾಕ್ಟ್ ಮಾಡ್ತೀರಿ ಅಂತ ಹೇಳ್ತಾರೆ. ದುಡ್ಡಿನ ವಿಷಯದಲ್ಲೂ ಬರ್ತಿದೆ ಅಂತ ಹೇಳ್ಬಾರ್ದು. ಬರ್ತಿದೆ ಅಂತ ಅಫರ್ಮೇಶನ್ ಬಂದಿದೆ ಅಂತ ಬರ್ಬೇಕು. ಬರ್ತಾನೆ ಇರುತ್ತೆ, ನಿಮ್ಗೆ ರೀಚ್ ಆಗೋದಿಲ್ಲ. ಇಟ್ ವಿಲ್ ಬಿ ಆನ್ ದ ವೇ ಓನ್ಲಿ. ಸೊ ಆಲ್ರೆಡಿ ಐ ಹ್ಯಾವ್ ರಿಸೀವ್ಡ್ ಮನಿ, ಇಷ್ಟು ಬೇಕು, ಅಥವಾ ಐ ಹ್ಯಾವ್ ರಿಸೀವ್ಡ್. ಅದು ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಬೇಕಂದ್ರೆ ಅದು ಸಂಖ್ಯೆಗಳಲ್ಲಿ ಹೇಳಬೇಕು. ಹೌದು, ಇಷ್ಟು ಬೇಕು ಅಂತ ಕ್ಲಾರಿಟಿ ತಗೊಂಡು ನೀವು ಅಫರ್ಮೇಶನ್ ಬರೀಬೇಕಾಗತ್ತೆ. ಸೊ ದುಡ್ಡನ್ನ ಆಕರ್ಷಣೆ ಮಾಡ್ಬೇಕು ಅಂದ್ರೆ ಮನಿ ಬ್ಲಾಕೇಜಸ್ ಅಂತ ಇರತ್ತೆ. ಆ ಮನಿ ಬ್ಲಾಕೇಜಸ್ ಕ್ಲಿಯರ್ ಆಗ್ಬೇಕು ಫಸ್ಟ್. ನೀವು ಕೇಳಿರೋದು ಹೋಪನು ದುಡ್ಡನ್ನ ಅಟ್ರಾಕ್ಟ್ ಮಾಡಕ್ಕೆ ಹೇಳ್ಕೊಡಿ ಮೇಡಮ್ ಅಂತ. ಸೊ ಈ ದುಡ್ಡು ಬರ್ಬೇಕಾದ್ರೆ ಫಸ್ಟ್ ಮನಿ ಬ್ಲಾಕೇಜಸ್ ಕ್ಲಿಯರ್ ಆಗ್ಬೇಕು. ನಿಮ್ ಮೈಂಡ್ ಅಲ್ಲಿ ಇರತ್ತೆ, ಅದೆಲ್ಲ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಕ್ಲಾಸಸ್ ಅಟೆಂಡ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ
ಸಾಟರ್ಡೆ ಅಂಡ್ ಸಂಡೇ ಕ್ಲಾಸಸ್ ಇರುತ್ತೆ. ನಿಮ್ ಸುಮನ್ ಟಿವಿ ವೀಕ್ಷಕರಿಗೆ ಹೇಳ್ತಾ ಇದೀನಿ, 13th and 14th ಕ್ಲಾಸಸ್ ನಡೆಯುತ್ತೆ. ಇಂಟ್ರೆಸ್ಟ್ ಇರೋರು ಕ್ಲಾಸಸ್ ಅಟೆಂಡ್ ಆಗ್ಬೋದು. ಕೆಳಗಡೆ ಕೊಟ್ಟಿರೋ ನಂಬರ್ಸ್ ಗೆ ನೀವು ಕಾಲ್ ಮಾಡಿದ್ರೆ ಕ್ಲಾಸಸ್ ಡೀಟೇಲ್ಸ್ ಅವರು ತಿಳಿಸ್ಕೊಡ್ತಾರೆ, ನೀವು ಕ್ಲಾಸಸ್ ಅಟೆಂಡ್ ಆಗ್ಬೋದು. ಸೊ ಕ್ಲಾಸಸ್ ಮೂಲಕ ನಿಮ್ಮ ಮನಿ ಬ್ಲಾಕೇಜಸ್ ಏನಿದೆ ಅದನ್ನ ಹೇಗೆ ಕ್ಲಿಯರ್ ಮಾಡ್ಬೇಕು ಅಂತ. ಬಟ್ ಈ ನಿಮ್ಗೆ ಇವಾಗ ನೀವು ಕ್ವಶನ್ ಕೇಳಿರೋದ್ರಿಂದ ನಾನು ಟ್ರಯಲ್ ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ಕೊಡ್ತೀನಿ. ಈ ತರ ಕೈಯಲ್ಲಿ ಇಟ್ಕೊಳ್ಳಿ ದುಡ್ಡನ್ನ. ಈ ಲೆಫ್ಟ್ ಹ್ಯಾಂಡ್ ಮೇಲೆ ಕೈಯಲ್ಲಿ ಇಟ್ಕೋಬೇಕು, ಹಣವನ್ನ ಕೈಯಲ್ಲಿ ಇಟ್ಕೊಂಡು ಈ ಒಂದು ರೈಟ್ ಹ್ಯಾಂಡ್ ಹೀಗೆ ಅಪೋಸಿಟ್, ಲೆಫ್ಟ್ ಹ್ಯಾಂಡ್ ಈ ಡೈರೆಕ್ಷನ್ ಅಲ್ಲಿ ಇದ್ರೆ ರೈಟ್ ಹ್ಯಾಂಡ್ ಈ ಡೈರೆಕ್ಷನ್ ಇರಬೇಕು. ಕಣ್ಣು ಮುಚ್ಕೊಂಡು ಬ್ರೀತಿಂಗ್ ಅಬ್ಸರ್ವ್ ಮಾಡಿ 10 times ಇನ್ಹೇಲ್ ಇನ್ಹೇಲ್ ಎಕ್ಸೇಲ್ ಮಾಡ್ಬೇಕಾಗತ್ತೆ. ತಗೊಳ್ಳಿ ಕೈಯಲ್ಲಿ. ಸೊ ಅಂಡ್ ಕೊಡ್ಬೇಕಾದ್ರೆ ನಾವು ಒಂದು ರೆಮಿಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಕೊಡ್ಬೇಕಾದ್ರೆ ಹೇಗ್ ಕೊಡ್ಬೇಕು ದುಡ್ಡು ಅಂದ್ರೆ ಈ ರೀತಿ ನೀವು ಕೊಡ್ಬೇಕು, ಆಯ್ತಾ? ಲೆಫ್ಟ್ ಹ್ಯಾಂಡ್ ಅಲ್ಲೂ ತಗೊಳ್ಳಿ, ನೀವು ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಳ್ಳಿ. ಲೆಫ್ಟ್ ಹ್ಯಾಂಡ್ ಅಲ್ಲ ತಗೊಳ್ಳಿ, ರೈಟ್ ಹ್ಯಾಂಡ್ ಅಲ್ವಾ? ನೋ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಳ್ಳಿ. ಈ ರೀತಿ ಪ್ಲಸ್ ನೋಡಿ, ಈ ಎಡ್ಜಸ್ ಇದೆಯಲ್ಲ ಫ್ರೆಂಡ್ಸ್, ಈ ಎಡ್ಜಸ್ ನಮ್ಮ ಮುಖ ನೋಡ್ಬೇಕು. ಯಾಕಂದ್ರೆ ಯಾರ ಹತ್ರ ಹೋದ್ರು ನಮ್ಮ ಹಣ ನಮ್ಗೆ ವಾಪಸ್ ಬರ್ಬೇಕಲ್ವಾ, ಸಮೃದ್ಧಿಯಾಗಿರ್ಬೇಕಲ್ವಾ, ನಾವು ಶ್ರೀಮಂತರಾಗ್ಬೇಕಲ್ವಾ. ಅದಕ್ಕಾಗಿ ಹೀಗೆ ಕೊಡ್ಬೇಕು, ಈ ರೀತಿ ಕೊಡ್ಬಾರ್ದು. ಅಂಡ್ ತುಂಬಾ ಜನ ಈ ತರ ಕತ್ರಿ ತರ ಇಟ್ಟು ಕೊಡ್ತಾರೆ, ಅದು ತಪ್ಪು. ಪ್ರೀತಿಯಿಂದ ಕೊಡ್ಬೇಕು. ಕೊಡುವಾಗ ಮತ್ತೊಂದು ಸಣ್ಣ ರೆಮಿಡಿ ನಿಮ್ಗೆ ಏನಂತ ಹೇಳ್ಕೋಬೇಕು, ಮಲ್ಟಿಪ್ಲೈ ರಿಟರ್ನ್ ಬ್ಯಾಕ್ ಟು ಮೀ. ಅಂದ್ರೆ ಮಲ್ಟಿಪ್ಲೈ, ನಿಮಗೋಸ್ಕರ ಒಂದು ಅಫರ್ಮೇಶನ್ ಬರ್ತಾ ಇದೆ, ಮಲ್ಟಿಪ್ಲೈ ರಿಟರ್ನ್ ಬ್ಯಾಕ್ ಟು ಮೀ. ಅಂದ್ರೆ ನಾನು ಇವಾಗ ಕೊಡ್ತಾ ಇದ್ದೀನಿ, ಅದು 2ರಷ್ಟಾಗಿ ನೀನ್ ನನಗೆ ವಾಪಸ್ ಆಗು ಅಂತ. ನಾನು ಕೊಡ್ತಾ ಇರೋ ದುಡ್ಡು ವಿಶ್ವದಲ್ಲಿ ಮತ್ತೆ 1000 ಪಟ್ಟು ಹೆಚ್ಚಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಹೇಳ್ಕೊಂಡು. ಹಾಗೆ ನೀವು ಲೆಫ್ಟ್ ಹ್ಯಾಂಡ್ ಅಂತ ಹೇಳಿದ್ರಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ದುಡ್ಡು ಇಸ್ಕೊಳ್ತಾ ಇದೀನಿ ಯಾಕೆ ಅಂತ ನೀವು ಮೆನ್ಷನ್ ಮಾಡಿ ಹೇಳಿ. ಲೆಫ್ಟ್ ಹ್ಯಾಂಡ್ ಕನೆಕ್ಟೆಡ್ ಟು ಸಬ್ಕಾನ್ಶಿಯಸ್ ಮೈಂಡ್. ಸೊ ಅಂದ್ರೆ ಈಸಿಯಾಗಿ ಮೆಸೇಜ್ ಲಾಜಿಕಲ್ ಬ್ರೈನ್, ಇಲ್ಲಾಜಿಕಲ್ ಬ್ರೈನ್ ಅಂತ ಬರುತ್ತೆ. ಲಾಜಿಕ್ ಇಂದ ಯೋಚನೆ ಮಾಡೋದು ನಿಮ್ಮ ರೈಟ್ ಹ್ಯಾಂಡ್ ಬ್ರೈನ್. ಯಾವ್ದು? ಲಾಜಿಕ್ ಇಂದ ಯೋಚನೆ, ಲಾಜಿಕ್ ಮಾಡೋದು ರೈಟ್ ಹ್ಯಾಂಡ್. ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗೋದು ಲೆಫ್ಟ್ ಹ್ಯಾಂಡ್. ಸೊ ಅದು ಕಂಪ್ಲೀಟ್ ಮೆಸೇಜ್ ಅನ್ನೋದು ಅಂದ್ರೆ ಆಪೋಸಿಟ್ ಯಾರು ದುಡ್ಡನ್ನ ಇಸ್ಕೊಳ್ತಾ ಇದಾರೆ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನನಗೆ ದುಡ್ಡು ಬಂದಿದೆ ಅಂತ ರಿಜಿಸ್ಟರ್ ದುಡ್ಡು ರಿಸೀವ್ ಮಾಡ್ಕೊಂಡಿದೀವಿ ಅನ್ನೋದು ಮೆಸೇಜ್ ಅನ್ನೋದು ಪಾಸ್ ಆಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್. ಇಟ್ ಇಸ್ ಅ ಡೀಪ್ ಸಬ್ಜೆಕ್ಟ್. ಕ್ಲಾಸಸ್ ಅಟೆಂಡ್ ಆದ್ರೆ ಈ ಡೀಪ್ ಸಬ್ಜೆಕ್ಟ್ ನ ನೀವು ಕಲ್ತ್ಕೋಬಹುದು. ಕಂಪ್ಲೀಟ್ ದುಡ್ಡನ್ನ ಹೇಗೆ ಆಕರ್ಷಣೆ ಮಾಡ್ಬೇಕು, ದುಡ್ಡೊಂದೇ ಅಲ್ಲ, ಹೆಲ್ತ್ ನ HRCM, ಹೆಲ್ತ್, ವೆಲ್ತ್, ಮನಿ, ಕೆರಿಯರ್ ಎಲ್ಲವನ್ನು ಹೇಗೆ ಆಕರ್ಷಣೆ ಮಾಡ್ಬೇಕು, ಸಮೃದ್ಧಿಯಾಗಿ ಜೀವಿಸ್ಬೇಕು, ನೀವ್ ಹೇಗೆ ಶ್ರೀಮಂತರಾಗ್ಬೇಕು ಅನ್ನೋದು ಮನಿ ಸಬ್ಜೆಕ್ಟ್ ಅಲ್ಲಿ, ಮನಿ ಎನರ್ಜಿ ಕ್ಲಾಸಸ್ ಅನ್ನೋದು ತಿಳಿಸ್ಕೊಡುತ್ತೆ ನಿಮ್ಗೆ. ಸೊ ಈ ರೀತಿ ಇಟ್ಕೊಂಡು ನೀವು ಇನ್ಹೇಲ್ ಎಕ್ಸೇಲ್ 10 times ಮಾಡ್ಕೊಂಡು ಆದ್ಮೇಲೆ ಡಿಯರ್ ಮನಿ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಏನೇನ್ ನಂಬರ್ಸ್ ಇದೆ, ಗಾಂಧಿ ತಾತ ಹೇಗಿದ್ದಾರೆ, ಆ ಗಾಂಧಿ ತಾತ ಸ್ಮೈಲ್ ಮಾಡ್ತಾ ಇದಾರೆ ಇಲ್ವಾ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಗಾಂಧಿ ತಾತನ. ಹೌದು, ಗೌರ್ಮೆಂಟ್ ಯಾವ ಗವರ್ನರ್ ಸೈನ್ ಇದೆ ಇಲ್ಲಿ, ಯಾವ್ದಾದ್ರು ಅಬ್ಸರ್ವ್ ಮಾಡಿದೀವಾ ಇಷ್ಟು ಡೀಟೇಲ್ಡ್ ಆಗಿ? ಖಂಡಿತ ಇಲ್ಲ ಮ್ಯಾಮ್, ಇದೆ ಮೊದಲನೇ ಬಾರಿ ನಾನು ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಿರೋದು ಒಂದು ನೋಟ್ ನ. ಸೊ ಎವ್ರಿಥಿಂಗ್ ಏನ್ ಎಂಬ್ಲಮ್ ಇದೆ, ನಮ್ಮ ಒಂದು ಇಂಡಿಯನ್ ಎಂಬ್ಲಮ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹಿಂದಿಯಲ್ಲಿ ಬರ್ದಿದ್ದಾರೆ, ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ. ಸೊ ಎವ್ರಿಥಿಂಗ್ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ ಮಾಡಿ. ಮತ್ತೆ ಈಗ ಆ ಗಾಂಧಿ ತಾತನ ವೆಲ್ಕಮ್ ಮಾಡಿ. ಗಾಂಧಿ ತಾತ ಹೇಳಿ, ನೀವು ಗಾಂಧಿ ತಾತ ಯಾವಾಗ್ಲೂ ನಮ್ಮ ಮನೆಯಲ್ಲಿ ತುಂಬಾ ಇರ್ಬೇಕು, ನೀನಂದ್ರೆ ನಂಗೆ ತುಂಬಾ ಇಷ್ಟ, ನನ್ ಮನೇಲಿ ತುಂಬಾ ಸ್ಪೇಸ್ ಇದೆ ನಿನ್ಗಾಗಿ, ನಮ್ ಬೀರುವೆಲ್ಲ ಸ್ಪೇಸ್ ಇದೆ, ದಯವಿಟ್ಟು ನನ್ನ ಹತ್ರ ಬಾ ಅಂತ ಹೇಳ್ಬಿಟ್ಟು ಈಗ ಪ್ರೇಯರ್ ಹೇಳಿ. ನನ್ನಲ್ಲಿ ಏನಿದೆಯೋ ಗೊತ್ತಿಲ್ಲ, ತಿಳಿಯೋದೇನೋ, ನಾನು ನಿನ್ ಬಗ್ಗೆ ಅಂದ್ರೆ ದುಡ್ಡಿನ ಬಗ್ಗೆ ತುಂಬಾ ವ್ಯತಿರೇಕವಾದ ವಾಕ್ಯಗಳನ್ನ ನಾನು ಮಾತಾಡಿದೀನಿ ಜೀವನದಲ್ಲಿ. ಐ ಆಮ್ ಸಾರಿ ಮನಿ, ಪ್ಲೀಸ್ ಫಾರ್ಗಿವ್ ಮೀ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ. ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಪ್ರೇಯರ್ ನ ಎವ್ರಿ ಡೇ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು 3:30 ಇಂದ 5:30 ಒಳಗಡೆ ಒಂದು ಎವ್ರಿ ಡೇ 108 times ಮಾರ್ನಿಂಗ್ ಟೈಮ್ಸ್ ಮಾಡ್ತಾ ಹೋಗಿ. ನಿಮ್ಗೆ ಒಂದು 21 days ಅಲ್ಲಿ ರಿಸಲ್ಟ್ ಖಂಡಿತ ಬರುತ್ತೆ. ಏನ್ ಅನ್ಕೊಂಡಿದೀರಾ ಆ ವಿಷಯ ಲಾಸ್ಟ್ ಅಲ್ಲಿ ಹೇಳಿ. ಈ ಪ್ರೇಯರ್ ಆಯ್ತಲ್ಲ, ಆ ಪ್ರೇಯರ್ ಆಗಿದ ತಕ್ಷಣ ನಿಮ್ಗೆ ದುಡ್ಡಿಗೆ ಸಂಬಂಧಪಟ್ಟ ವಿಷಯ ಇದೆಯಾ ಅಂದ್ರೆ ನಂಗೆ ಇಷ್ಟು
ಫಾರ್ ಸಪೋಸ್ 1 lakh ಬೇಕು. ಈ ಪ್ರೇಯರ್ ಆಗಿದ ತಕ್ಷಣ ನನಗೆ 1 ಲಕ್ಷ ಪಡೆದಿದ್ದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆ. ಪಡಿಬೇಕು 1 ಲಕ್ಷ ಬೇಕು ಅಂತ ಕೇಳ್ಬೇಡಿ ದಯವಿಟ್ಟು. ಪಡೆದಿದ್ದೀನಿ ಈಗಾಗ್ಲೇ, ಥ್ಯಾಂಕ್ ಯು ಅಂತ ಫಸ್ಟ್ ಯೂನಿವರ್ಸ್ಗೆ ಹೇಳ್ಬೇಕು. ಗ್ರಾಟಿಟ್ಯೂಡ್ ಅನ್ನೋದು ಗ್ರಾಟಿಟ್ಯೂಡ್ ಹೇಳ್ಬಿಡ್ಬೇಕು. ಯೂನಿವರ್ಸ್ ಅರೆ ಅವಾಗ ಏನನ್ನತ್ತೆ ಯೂನಿವರ್ಸ್, ಅರೆ ಇವ್ರು ಪಾಪ ನನ್ ಫಸ್ಟ್ ಗ್ರಾಟಿಟ್ಯೂಡ್ ಕಲ್ಸ್ಬಿಟ್ರಲ್ಲಪ್ಪ, ಅಯ್ಯೋ ಪಾಪ ಅಂತ ಕರುಣೆಯಿಂದ ನಮ್ಗೆ ಯೂನಿವರ್ಸ್ 1 lakh ಬಂದ್ಬಿಡತ್ತೆ. ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಹೌದು, ನಾವ್ ಏನು ಕೊಡದೆ ಏನನ್ನು ನಿರೀಕ್ಷೆ ಮಾಡಬಾರ್ದಂತೆ. ನಾವು ಕೊಡ್ಬೇಕಾಗಿರೋದು ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಅಷ್ಟೇ. ಯೂನಿವರ್ಸ್ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಏನ್ ಮಾಡತ್ತೆ, ಜಸ್ಟ್ ಕೃತಜ್ಞತೆ ಅಷ್ಟೇ. ಬೇರೆ ಎಲ್ಲಾ ಯೂನಿವರ್ಸ್ ಇಂದ ನಾವು ಪಡಿತಾ ಇದೀವಿ. ನಾವು ಯೂನಿವರ್ಸ್ ಕೊಡ್ತಾ ಇರೋದು ಜಸ್ಟ್ ಗ್ರಾಟಿಟ್ಯೂಡ್. ಆ ಗ್ರಾಟಿಟ್ಯೂಡ್ ಇಂದ ಇರಿ, ಈ ಪ್ರೇಯರ್ ನ ಮಾಡಿ ನೀವು ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಆಗತ್ತೆ, ಮನಿ ಬ್ಲಾಕೇಜಸ್ ಕ್ಲಿಯರ್ ಆಗತ್ತೆ. ಈ ಒಂದು ಮನಿ ಪ್ರೇಯರ್ ನ ಕಂಟಿನ್ಯೂಸ್ 21 days 45 days. ಇದು ಯಾಕೆ ಮ್ಯಾಮ್? ಇದು 21 ದಿವಸ ಮಾಡಿ, 45 ದಿವಸ ಮಾಡಿ, 76 ದಿವಸ ಮಾಡಿ, ಇದೆಲ್ಲ ಯಾಕೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಟೈಮ್ ಬೇಕು. ಒಂದಿನದಲ್ಲಿ ಚೇಂಜಸ್ ಅಂತೂ ಆಗಲ್ಲ. ಆಗೋದಿಲ್ಲ. ಬೈ ಬರ್ತ್ ನೀವು ಪೇರೆಂಟ್ಸ್ ಇಂದ ಆಗಿರ್ಬೋದು, ಸೊಸೈಟಿಯಿಂದ ಆಗಿರ್ಬೋದು, ಸ್ಕೂಲ್ಸ್ ಕಾಲೇಜಸ್ ಇಂದ, ಅಥವಾ ನಿಮ್ ಫ್ರೆಂಡ್ಸ್ ಇಂದ, ಸೋಷಿಯಲ್ ಮೀಡಿಯಾಸ್ ಇಂದ ಎಷ್ಟೋ ಕಸ ಕಡ್ಡಿನ ತುಂಬಿಸ್ಕೊಂಡಿದ್ದೀರಾ. ನಾಲೆಜ್ ಅನ್ನ ತಗೊಂಡಿದ್ದೀರಿ, ತಗೊಂಡಿದ್ದೀರಿ. ನೆಗೆಟಿವಿಟಿನ, ಅನ್ನೆಸೆಸರಿ ನೆಗೆಟಿವಿಟಿನ ತಗೊಂಡು ಇಟ್ಕೊಂಡಿದ್ದೀರಾ. ನಮ್ಮ ಮನುಷ್ಯ ಟ್ರಾಮಾಸ್ ಅಂತ ಹೇಳ್ಬೋದು ಅನ್ಸುತ್ತೆ. ಟ್ರಾಮಾಸ್, ಡ್ರಾಮಾಸ್ ಎಲ್ಲ ಬ್ಲಾಕೇಜಸ್ ಇಲ್ಲೇ ಇದೆ. ಪಾಸಿಟಿವ್ ಡ್ರಾಮಾಸ್ ಇದ್ರೆ ನೋ ಪ್ರಾಬ್ಲಮ್. ಇಲ್ಲಿ ಪಾಸಿಟಿವ್ ಎಲ್ಲ, ನೆಗೆಟಿವ್ ಡ್ರಾಮಾಸ್ ಅಲ್ಲಿ ಎಲ್ಲ ಇರತ್ತೆ. ಅಂದ್ರೆ ನೆಗೆಟಿವಿಟಿ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಪಡ್ಕೊಂಡ್ ಬಂದಿರೋ ಕರ್ಮಗಳಾಗಿರ್ಬೋದು, ಪಾಸ್ಟ್ ಲೈಫ್ ಕರ್ಮಗಳಾಗಿರ್ಬೋದು, ಈಗ ನೀನು ಹುಟ್ಟಾಗಿಂದ ಏನ್ ಮಾಡಿದ್ಯೋ ಆ ಕರ್ಮಗಳು. ಕರ್ಮ ಇಸ್ ನಥಿಂಗ್ ಬಟ್ ನೆಗೆಟಿವಿಟಿ. ನೀನ್ ಮಾಡಿರೋ ಒಂದು ತಪ್ಪುಗಳನ್ನೇ ಇದು. ಅಹಂಕಾರ, ಕೋಪ, ದ್ವೇಷ, ಇವನ್ನೇ ನಾವು ನೆಗೆಟಿವಿಟಿ ಅಂತೀವಿ. ಇದೆಲ್ಲ ಕಂಪ್ಲೀಟ್ ಸಬ್ಜೆಕ್ಟ್ ಗೆಟ್ ಇನ್ ದ ಕ್ಲಾಸ್. ಡೀಟೇಲ್ಡ್ ಆಗಿ ನಾವು ಕ್ಲಾಸಸ್ ಅಲ್ಲಿ ತಿಳಿಸ್ಕೊಡ್ತೀವಿ, ಸ್ಟೆಪ್ ಬೈ ಸ್ಟೆಪ್. ಮುಂದೆ ನಿಮ್ ಸಿಮನ್ ಟಿವಿಯಲ್ಲೂ ನಂದು ಎಪಿಸೋಡ್ಸ್ ಮೂಲಕ ಮಾಡ್ಕೊಂಡು ಹೋಗೋಣ. ಬಟ್ ಇಲ್ಲಿ ನೀವು ಕೇಳ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ, ಈ ಒಂದು ನೆಗೆಟಿವಿಟಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಚಿಕ್ಕವಾಗಿಂದ ತುಂಬ್ಕೊಂಡ್ ಬಂದಿದ್ದೀರಲ್ಲ. ಇವಾಗ ನಿಮ್ಗೆ ವಯಸ್ಸು 24 years ಆಫ್ ಲೈಫ್ ಅಲ್ಲಿ ಎಷ್ಟು ನೆಗೆಟಿವಿಟಿ ಇರತ್ತೆ. ಆ ನೆಗೆಟಿವಿಟಿ ಹೋದ್ರೆ ಅಲ್ವಾ ಪಾಸಿಟಿವಿಟಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗ್ಲಿಕ್ಕೆ 21 days to 45 days ಪಕ್ಕ ಬೇಕು. ನನ್ನ ಪ್ರಕಾರ 21 daysಗೆ ಅದು ಒಂದು ಲೆವೆಲ್ ಬರುತ್ತೆ. 21 days, ಆಫ್ಟರ್ 21 days ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವ ನೆಗೆಟಿವಿಟಿ ಹೋಗಿ ಪಾಸಿಟಿವ್ ಟರ್ನ್ ಆಗಕ್ಕೆ ಟೈಮ್ ತಗೊಳತ್ತಲ್ಲ, ಅದಕ್ಕೆ 45 days. 45 days ಮಾಡಿ ನೋಡಿ. ಈ ಒಂದು ಇದೊಂದೇ ಅಲ್ಲ, ಯಾವ್ದೇ ಅಫರ್ಮೇಶನ್ ತಗೊಳ್ಳಿ, ಮನಿ ಸಬ್ಜೆಕ್ಟ್ ಅಲ್ಲಿ, ಲಾ ಆಫ್ ಅಟ್ರಾಕ್ಷನ್ ಸಬ್ಜೆಕ್ಟ್ ಅಲ್ಲಿ ಯಾವ್ದೇ ಅಫರ್ಮೇಶನ್ ಮಾಡ್ಬೇಕಾದ್ರೂ 45 days ಟೈಮ್ ತಗೊಂಡು ನೋಡಿ. ಮಿರಾಕಲ್ಸ್ ನಡೆಯುತ್ತೆ ನಿಮ್ ಲೈಫ್. ನೋಡಿ ಮ್ಯಾಮ್, ನಮ್ಮ ಸುಮನ್ ಟಿವಿ ವೀಕ್ಷಕರಿಗೆ ಒಂದೊಳ್ಳೆ ರೆಮಿಡಿ ಹೇಳಿದಿರಿ, 0 ಕಾಸ್ಟ್. ನಿಮಗ್ ಥ್ಯಾಂಕ್ಸ್ ನಾವೇ ಹೇಳ್ಬೇಕು. ಥ್ಯಾಂಕ್ ಯು. ಇದನ್ನ ಫಾಲೋ ಮಾಡಿ, ದಯಮಾಡಿ ನಿಮ್ ದುಡ್ಡು ನಿಮ್ ಬೀರುವಲ್ಲೆಲ್ಲ ತುಂಬಿಸ್ಕೊಳ್ಳಿ. ನಮ್ ಕಡೆಯಿಂದ ಅದೇ ನಿಮಗೆ ಕೊಡುಗೆ. ಅಷ್ಟೆಲ್ಲ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ಲಿ. ನಾನ್ ಹೇಳುದು, ಈಗ ನೀವ್ ಇಷ್ಟು ಹೇಳೋದ್ರಲ್ಲೇನೆ ಎಷ್ಟು ಅರ್ಥ ಇದೆ, ಎಷ್ಟು ಆಳವಾಗೋದ್ರೆ ದುಡ್ಡನ್ನ ಹೇಗೆಲ್ಲ ನಾವು ಅಟ್ರಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ. ಇನ್ನು ಕ್ಲಾಸಸ್ ಗೆ ಹೋದ್ರೆ ಖಂಡಿತವಾಗ್ಲೂ ದುಡ್ಡು ಸಾಗರವಾಗಿ ಹರಿದು ಬರುತ್ತೆ. ಅಲ್ಲ, ಶ್ರೀಮಂತರ ಇವಾಗ ನಾವು ಹುಟ್ಟಿರೋದೇನಕ್ಕೆ? ಸನ್ಯಾಸತ್ವ ಪಡೆಯಕ್ಕೆ ಅಲ್ವಲ್ಲ. ಪ್ರತಿಯೊಬ್ಬ ಮನುಷ್ಯ ಏನಕ್ಕೆ ಏನ್ ಆಸೆಗಳಿರುತ್ತೆ? ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ದುಡ್ಡು ಅಂದ್ರೆ ಯಾರಿಗ ಆಸೆ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಆಸೆ. ದುಡ್ಡು ಪಡಿಬೇಕು, ನಾವ್ ಒಂದ್ ಕಾರ್ ತಗೋಬೇಕು, ಒಂದ್ ಮನೆ ಕಟ್ಟಬೇಕು, ಅಥವಾ ನಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಒಳ್ಳೆ ಸ್ಕೂಲ್ಸ್ ಅಲ್ಲಿ ಓದಿಸ್ಬೇಕು, ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು, ನನ್ ಮಕ್ಳು ಟಾಪರ್ ಅಲ್ಲ ನಾನ್ ನೋಡ್ಬೇಕು, ಒಳ್ಳೆ ಹೆಂಡತಿ ಸಿಗ್ಬೇಕು, ಒಳ್ಳೆ ಗಂಡ ಸಿಗ್ಬೇಕು. ಸೋ ಮೆನಿ ವಿಶಸ್. ಮನುಷ್ಯ ಅವೆಲ್ಲ ತಿರ್ಸ್ಕೊಡಕ್ಕೆ ಹುಟ್ಟಿದ್ದಾರೆ. ಮನುಷ್ಯ ಜನ್ಮ ಪಡೆದಿರೋದೇ ಲಕ್ಸುರಿ ಲೈಫ್ ನ ಎಂಜಾಯ್ ಮಾಡಲಿಕ್ಕೆ. ಆದ್ರೆ ನೀನು ಹುಟ್ಟಿ ಬಂದು ಹುಟ್ಟದಾಗ ಪೂರಾಗ ಹುಟ್ಟಿದ್ರು, ಸಾಯವಾಗ ಪೂರಾಗ ಸಾಯ್ತೀರ ನೋಡು, ಅದು ತಪ್ಪು. ವೆನ್ ಯು ಬಾರ್ನ್ ಯು ವಿಲ್ ಬಿ ಪೂರ್. ಓಕೆ, ಹುಟ್ಟ ಬಡವರಾಗಿದ್ರು ಪರವಾಗಿಲ್ಲ, ಸಾಯ ಮುಂಚೆ ನೀನು ಶ್ರೀಮಂತನಾಗೆ ಸಾಯ್ಬೇಕು ಅಂತ ಪ್ರತಿಯೊಬ್ಬರಿಗೂ ಈ ಒಂದು ಅಫರ್ಮೇಶನ್ ಅನ್ವಯಿಸುತ್ತೆ, ಕೆಲಸ ಮಾಡುತ್ತೆ. ಎಲ್ಲರಿಗೂ ಅನ್ಕೊಂತಾರೆ, ಅರೆ ನನ್ ಕೈಲಿ ಆಗಲ್ಲ, ನನ್ ಬಡವ,
ನನ್ನ ಕೈಲಿ ಆಗೋದಿಲ್ಲ, ನನ್ಗೆ ಪ್ರಾಪರ್ಟೀಸ್ ಇಲ್ಲ, ನಮ್ ತಂದೆ ತಾಯಿ ಏನು ಕೊಟ್ಟಿಲ್ಲ. ನಿಮ್ ತಂದೆ ತಾಯಿ ನಿಮ್ಗೆ ಜನ್ಮ ಕೊಟ್ಟಿದಾರಲ್ವಾ, ಸಾಕಲ್ವಾ? ಆ ಜನ್ಮ ಕೊಟ್ಟಿರೋದೇ ಭೂಮಿ ಮೇಲೆ ನಿಮ್ ಬಂದಿದೀಯಾ, ಅದಕ್ಕೆ ಅವ್ರಿಗೆ ಗ್ರಾಟಿಟ್ಯೂಡ್ ತೋರ್ಸು. ನನ್ಗೆ ಅದ್ ಕೊಟ್ಟಿಲ್ಲ, ಇದ್ ಕೊಟ್ಟಿಲ್ಲ, ಆಸೆ ಕೊಟ್ಟಿಲ್ಲ, ಅದು ರೈಸ್ ಮಾಡ್ಬೇಡಿ. ಜನ್ಮ ಕೊಟ್ಟಿರೋದೇ ಒಂದ್ ದೊಡ್ಡ ಒಂದು ಜಮ್ಮು ನಿಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ನಿಮ್ ಪುಣ್ಯ. ನಿನ್ಗೆ ಇದೆಯಲ್ಲ, ನಿಮ್ಗೆ ಯೂನಿವರ್ಸ್ ಕೊಟ್ಟಿರೋ ಸಬ್ ಕಾನ್ಶಿಯಸ್ ಮೈಂಡ್ ಇದೆ. ನೀನ್ ಆ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡಿ ನೀನ್ ರಿಚ್ ಆಗು, ನೀನ್ ಶ್ರೀಮಂತನಾಗು. ಎಲ್ಲರಿಗೂ ಆ ಕೆಪಬಿಲಿಟೀಸ್ ಇದೆ. ಸೊ ಅದನ್ನ ಈ ಸಬ್ಜೆಕ್ಟ್ ಮೂಲಕ ಪ್ರತಿಯೊಬ್ರು ಶ್ರೀಮಂತರಾಗುವ ಅವಕಾಶ ಇದ್ದೇ ಇದೆ. ನೀವು ಅದನ್ನ ಪಡ್ಕೊಂಡು ರೀಪ್ರೋಗ್ರಾಮ್ ಮಾಡ್ಕೊಂಡು ಮಾಡಿ.